ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಇವತ್ತಿನ ರೆಸಿಪಿ ಒಂದು ಸಿಂಪಲ್ ಪ್ಯಾನ್ ಕೇಕ್. ಈ ಪ್ಯಾನ್ ಕೇಕ್ ಮಕ್ಕಳಿಗೆ ಸ್ನ್ಯಾಕ್ಸ್ ರೀತಿ ನಾವು ಕೊಡ್ಬೋದು. ಯಾವ ಪ್ಯಾನ್ ಕೇಕ್ ಅಂತ ಹೇಳೋದಾದರೆ, ಈ ಪ್ಯಾನ್ ಕೇಕ್ ಮಿಕ್ಸ್ನ ಟಾಟ್ಸ್ ಆ್ಯಂಡ್ ಮಾಮ್ಸ್ ಅವರು ಕಳಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಹೆಲ್ದಿ ಆ್ಯಂಡ್ ಇದರಲ್ಲಿ ಯಾವುದೇ ರೀತಿಯಾದ ಶುಗರ್ ಆಗಿರಬಹುದು ಆ್ಯಂಡ್ ಅಡಿಕ್ಟಿವ್ಸ್ ಆಗಿರಬಹುದು, ಪ್ರಿಸರ್ವೇಟಿವ್ಸು, ಮೈದಾ, ಯಾವುದೇ ರೀತಿ ಮಕ್ಕಳಿಗೆ ಹಾರ್ಮ್ ಮಾಡುವಂತಹ ಒಂದು ಐಟಮ್ಸ್ ಇದರಲ್ಲಿ ಇರೋದಿಲ್ಲ. ವೆರಿ ಹೆಲ್ದಿ ಆ್ಯಂಡ್ ಮಕ್ಕಳ ಹೆಲ್ತ್ ವಿಚಾರದಲ್ಲಿ ಈ ಟಾಟ್ಸ್ ಆ್ಯಂಡ್ ಮಾಮ್ಸ್ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಈ ಒಂದು ಪ್ಯಾನ್ ಕೇಕ್ ಮಿಕ್ಸ್. ಈ ಪ್ಯಾನ್ ಕೇಕ್ ಮಿಕ್ಸ್ ಬನಾನಾ ಆ್ಯಂಡ್ ಆಲ್ಮಂಡ್ ವಿತ್ ಜಾಗರಿ ಅಂತ ಇದೆ. ತುಂಬ ಚೆನ್ನಾಗಿದೆ ಟೇಸ್ಟ್. ಅದಿತಿಸ್ ಫೇವ್ರೇಟ್ ಆಗಿಬಿಟ್ಟಿದೆ ಸ್ನ್ಯಾಕಲ್ಲಿ. ಈ ಸ್ನ್ಯಾಕ್ನ ನಾನು ಅದಿತಿಗೆ ವೀಕ್ಲಿ ಒನ್ಸ್ ಅಥವಾ 15 ಡೇಸ್ ಒನ್ಸ್ ಈ ಒಂದು ಪ್ಯಾನ್ ಕೇಕ್ನ ನಾನು ಮಾಡಿಕೊಡ್ತೀನಿ. ಹೇಗೆ ಮಾಡೋದು ಅಂತಂದರೆ, ನಾನು ಇದಕ್ಕೆ 2 ಸ್ಪೂನಷ್ಟು ಈ ಪ್ಯಾನ್ ಕೇಕ್ ಮಿಕ್ಸ್ನ ತೊಗೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಸಾಕಾಗತ್ತೆ. ಪ್ಯಾನ್ ಕೇಕ್ ಅಲ್ವಾ ಅಂತಂದರೆ ಸ್ನ್ಯಾಕ್ ಅಲ್ವಾ ನಾವು ಕೊಡೋದು ಮಕ್ಕಳಿಗೆ, ಸೊ 2 ಸ್ಪೂನ್ ಸಾಕಾಗತ್ತೆ. ಇದಕ್ಕೆ ಒಂದು ಸ್ವಲ್ಪ ಹಾಲನ್ನ ಹಾಕ್ಕೋಬೇಕು. ನಾನು ಇದಕ್ಕೆ ಒಂದು 1/4 ಲೋಟದಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ಹಾಲು ಹಾಕಲೇಬೇಕಾಗತ್ತೆ ಈ ಪ್ಯಾನ್ ಕೇಕ್ಗೆ. ಹಾಲು ಹಾಕೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು. ಆ್ಯಂಡ್ ನೀವೇನಾದರೂ 9 ತಿಂಗಳು ಮಕ್ಕಳಿಗೆ ಅಥವಾ ವರ್ಷದ ಒಳಗಡೆ ಮಕ್ಕಳಿಗೆ ಕೊಡ್ತಿದ್ದೀರಾ ಅಂತಂದರೆ ಹಾಲನ್ನ ಸ್ಕಿಪ್ ಮಾಡ್ಬೋದು. ಇದು ಜಸ್ಟ್ ವಾಟರಲ್ಲೂ ಸಹ ಮಿಕ್ಸ್ ಮಾಡಿ ಕೊಡ್ಬೋದು. ಯಾವುದೇ ರೀತಿ ಚೇಂಜಸ್ ಏನೂ ಇರೋದಿಲ್ಲ ಟೇಸ್ಟಲ್ಲಿ. ಏನಕ್ಕಂತಂದರೆ ಇದರಲ್ಲಿರುವಂತಹ ಜಾಗರಿ, ಆಲ್ಮಂಡ್ ಎಲ್ಲ ನ್ಯೂಟ್ರಿಷನ್ ಕಂಟೆಂಟೇ ಇರುತ್ತೆ. 1 ವರ್ಷ ಆದಮೇಲೆ ನೀವು ಮಕ್ಕಳಿಗೆ ಹಾಲನ್ನ ಯೂಸ್ ಮಾಡಬಹುದು. ಇದನ್ನು ಕ್ಲೀನಾಗಿ ಲಮ್ಸ್ ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮಕ್ಕಳಿಗೆ ಇದಕ್ಕೆ ಡ್ರೈ ಫ್ರೂಟ್ಸ್ ಪೌಡರ್ನೂ ಸಹ ಹಾಕ್ಬೋದು. ಬಟ್ ಈ ಮಿಕ್ಸು ಆಲ್ಮಂಡ್ ಮಿಕ್ಸೇ ಆಗಿರೋದ್ರಿಂದ ನಾನು ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕಿಲ್ಲ. ನಾನು ಅದಿತಿಗೆ ಮನೆಯಲ್ಲೇ ಯಾವುದೇ ರೀತಿ ಪ್ಯಾನ್ ಕೇಕ್ ಮಿಕ್ಸ್ ಇಲ್ಲದೇ ಬನಾನಾ ಪ್ಯಾನ್ ಕೇಕ್ ಮಾಡಿಕೊಡ್ತೀನಿ, ಆ್ಯಪಲ್ ಪ್ಯಾನ್ ಕೇಕ್ ಮಾಡಿಕೊಡ್ತೀನಿ ಆ್ಯಂಡ್ ಮ್ಯಾಂಗೋ ಪ್ಯಾನ್ ಕೇಕ್ ಸಹ ಮಾಡಿಕೊಡ್ತೀನಿ. ನಿಮಗೆ ಪ್ಯಾನ್ ಕೇಕ್ಸ್ ರೆಸಿಪಿ ಬೇಕು ಅಂತಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋಸ್ಗೆ ಲೈಕ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪ್ಯಾನ್ ಕೇಕ್ ಮಿಕ್ಸ್ ಇದ್ದರೆ ಮಕ್ಕಳಿಗೆ ಸ್ನ್ಯಾಕ್ ಮಾಡಿಕೊಡೋದು ಜಸ್ಟ್ 2 ಮಿನಿಟ್ಸಲ್ಲಿ ಈ ಸ್ನ್ಯಾಕ್ ಆಗಿಬಿಡುತ್ತೆ. ಹೆಂಚನ್ನ ಬಿಸಿಗೆ ಇಟ್ಬಿಟ್ಟು ಈ ಪ್ಯಾನ್ ಕೇಕ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಯೂಸ್ ಮಾಡಿಕೊಂಡು ಮಾಡಿದ್ರೆ ಪ್ಯಾನ್ ಕೇಕ್ ಅಂತೂ ಡೆಲಿಷಿಯಸ್ ಆ್ಯಂಡ್ ಹೆಲ್ದಿ ಆಗಿರುತ್ತೆ. ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಪ್ಯಾನ್ ಕೇಕ್ ಮಿಕ್ಸ್ನ ನಾವು ಹೆಂಚ್ ಮೇಲೆ ಹಾಕ್ಕೋಬೇಕಾಗತ್ತೆ. ಈ ಪ್ಯಾನ್ ಕೇಕ್ ಮಿಕ್ಸ್ನ ಮಕ್ಕಳಿಗೆ ಕೊಡೋದ್ರಿಂದ ಇದರಲ್ಲಿರುವಂತಹ ಜಾಗರಿ ಮತ್ತು ಆಲ್ಮಂಡ್ ಮಕ್ಕಳ ಹೆಲ್ತ್ಗೆ ತುಂಬ ಒಳ್ಳೆಯದು. ನಾನು ಆವಾಗಲೇ ಹೇಳಿದೆ, ಅದಿತಿಗೆ ಬನಾನಾ ಪ್ಯಾನ್ ಕೇಕ್ ಮಾಡಿಕೊಡ್ತೀನಿ, ಮಾವಿನ ಹಣ್ಣಿಂದು, ಆ್ಯಪಲ್ದು. ಆ ಪ್ಯಾನ್ ಕೇಕ್ ವೀಡಿಯೋಸನ್ನು ನಾನು ಶೇರ್ ಮಾಡ್ತೀನಿ. ನಿಮಗೆ ಬೇಕಿದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಈ ರೀತಿ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡ್ರೆ ಈ ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ. ವರ್ಕಿಂಗ್ ಮಾಮೀಸು ಈ ಪ್ಯಾನ್ ಕೇಕ್ ಮಿಕ್ಸ್ನ ಖಂಡಿತವಾಗ್ಲೂ ಬೈ ಮಾಡ್ಬೋದು. ಈ ಪ್ಯಾನ್ ಕೇಕ್ ಮಿಕ್ಸ್ ರೆಸಿಪಿ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈ ರೀತಿ ಆಗುತ್ತೆ, ತುಂಬ ಚೆನ್ನಾಗಿ ಆಗುತ್ತೆ ಆ್ಯಂಡ್ ಪ್ಲಫಿಯಾಗೂ ಇರುತ್ತೆ, ಹೆಲ್ದಿ, ಟೇಸ್ಟಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಪ್ಯಾನ್ ಕೇಕ್. ಈ ಪ್ಯಾನ್ ಕೇಕ್ ಮಿಕ್ಸ್ನ ನಾನು 4 ಮಂತ್ಸಿಂದ ಯೂಸ್ ಮಾಡ್ತಿದ್ದೀನಿ. ಜಸ್ಟ್ 2 ಸ್ಪೂನ್ಸೇ ಯೂಸ್ ಮಾಡೋದ್ರಿಂದ ನನಗೆ ತುಂಬ ಜಾಸ್ತಿ ದಿನ ಬರ್ತಾ ಇದೆ. ಆ್ಯಂಡ್ ಅದಿತಿಗೆ 15 ಡೇಸ್ ಒನ್ಸ್ ಅಥವಾ ಏನು ಸ್ನ್ಯಾಕ್ ಇಲ್ಲ, ಏನು ಕೊಡೋದು ಅಂತ ಲಾಸ್ಟ್ ಮೊಮೆಂಟಲ್ಲಿ ಐಡಿಯಾ ಮಾಡಿದಾಗ ಈ ಪ್ಯಾನ್ ಕೇಕ್ನ ನಾನು ಮಾಡಿಕೊಟ್ಬಿಡ್ತೀನಿ ಅದಿತಿಗೆ. ಅದಿತಿಗೂ ಇಷ್ಟಪಟ್ಟು ತಿಂತಾರೆ. ಒಂದು ಬಿಗ್ ಇಷ್ಟು ಸರ್ಕಲಷ್ಟು ಅದಿತಿ ತಿಂತಾರೆ. ಆ್ಯಂಡ್ 2 ಸ್ಪೂನ್ ಹಾಕೋದ್ರಿಂದ, ಹಾಲು ಹಾಕೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಇನ್ನು ಮಿಕ್ಕಿರೋದನ್ನು ಇನ್ನೊಂದು ಮಗು ಇದೆಯಲ್ಲ ನಮ್ಮನೆ ಅಂತಂದರೆ ನಾನೇ, ಸೊ ನಾನು ತಿಂತೀನಿ. ತುಂಬ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಯು ವಿಲ್ ಆಲ್ಸೋ ಗೆಟ್ ಟು ನೋ ದಟ್ ಇದು ತುಂಬ ಟೇಸ್ಟಿ ಆಗಿರುತ್ತೆ. ಇನ್ನೊಂದು ಸ್ವಲ್ಪ ಇತ್ತಲ್ಲ, ಸೊ ಅದನ್ನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ ನಾನು ಚಿಕ್ಕ ಚಿಕ್ಕ ಸರ್ಕಲ್ಸ್ ಆಗಿ. ಅದಿತಿಗೆ ಈ ರೀತಿ ಚಿಕ್ಕ ಚಿಕ್ಕ ಸರ್ಕಲ್ಸ್ ಥರ ಹಾಕ್ಕೊಟ್ರೆ ಅದಿತಿಗೆ ತುಂಬ ಇಷ್ಟ ಆಗುತ್ತೆ ಪ್ಯಾನ್ ಕೇಕು. ಆ್ಯಂಡ್ ಮನೆಯಲ್ಲೇ ನಾನು ಹೇಳ್ದಂಗೆ ಮನೆಯಲ್ಲೇ ಪ್ಯಾನ್ ಕೇಕ್ ಮಾಡ್ಕೋಬೋದು, ಯಾವುದೇ ರೀತಿ ಮಿಕ್ಸ್ ಇಲ್ಲದೆ. ತುಂಬ ಈಸಿ ಆ್ಯಂಡ್ ಮನೆಯಲ್ಲೇ ಇರುವಂತಹ ಐಟಮ್ಸು. ಅದಕ್ಕೂ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಆಗಿರ್ಬೋದು, ಸಕ್ಕರೆ, ಮೈದಾ ಎಲ್ಲ ಏನೂ ಯೂಸ್ ಮಾಡೋದಿಲ್ಲ. ವೆರಿ ಸಿಂಪಲ್. ಅದೂ ಜಸ್ಟ್ 5 to 10 ಮಿನಿಟ್ಸಲ್ಲಿ ಪ್ಯಾನ್ ಕೇಕ್ ಆಗೋಗ್ಬಿಡುತ್ತೆ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಶೇರ್ ದಟ್ ರೆಸಿಪಿ ನಿಮ್ಮ ಜೊತೆ. ಬೇಕಿದ್ದರೆ ಖಂಡಿತವಾಗ್ಲೂ ನಂಗೆ ಗೊತ್ತು, ತುಂಬ ಜನ ನಂಗೆ ಕಮೆಂಟ್ ಮಾಡ್ತಾರೆ ಪ್ರತಿಯೊಂದು ವೀಡಿಯೋಸ್ಗೂ ರೆಸಿಪೀಸ್ನ ಶೇರ್ ಮಾಡಿ ಅಂತ. ಐ ಆಮ್ ವೆರಿ ಈಗರ್ ಟು ಶೇರ್ ಆಲ್ ದ ರೆಸಿಪೀಸ್. ನಾನು ಯಾವ್ದು ಟ್ರೈ ಮಾಡ್ತೀನೋ ಅದು ಎಲ್ಲನೂ ಶೇರ್ ಮಾಡೋದಕ್ಕೆ ನಂಗೆ ತುಂಬ ಖುಷಿ ಇದೆ. ಆ್ಯಂಡ್ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋಗೆ ಲೈಕ್ ಮಾಡೋದಂತೂ ಖಂಡಿತ ಮರಿಬೇಡಿ.
9 ತಿಂಗಳಿಂದನೇ ನಾವು ಮಕ್ಕಳಿಗೆ ಸ್ನ್ಯಾಕ್ಸ್ನ ಕೊಡೋದಕ್ಕೆ ಶುರು ಮಾಡ್ಬೋದು. 9 ತಿಂಗಳಿಂದ 1 ಸ್ನ್ಯಾಕ್ನ ಕೊಡ್ಬೋದು ದಿನಕ್ಕೆ. ಅದಾದಮೇಲೆ 1 ವರ್ಷ ಆದಮೇಲೆ ಮಕ್ಕಳಿಗೆ ದಿನಕ್ಕೆ 2 ಸ್ನ್ಯಾಕ್ ಕೊಡ್ಬೋದು. ಸ್ನ್ಯಾಕ್ ಅಂತಂದರೆ ಹೊಟ್ಟೆ ತುಂಬ ತಿನ್ನೋಷ್ಟು ಐಟಮ್ ಅಂತಂದರೆ ಕ್ವಾಂಟಿಟಿನ ಕೊಡಬಾರ್ದು. ವೆರಿ ಸಿಂಪಲ್ ಲೈಟ್ ಫುಡ್ನ ನಾವು ಸ್ನ್ಯಾಕ್ ಕೊಡಬೇಕಾಗತ್ತೆ. ಈ ರೀತಿ ಪ್ಯಾನ್ ಕೇಕ್ಸ್ ಇರ್ಬೋದು, ಒಂದು ಫ್ರೂಟ್ ಇರ್ಬೋದು ಆ್ಯಂಡ್ ಫ್ರೂಟ್ ಜ್ಯೂಸಸ್ ಇರ್ಬೋದು, ಅದನ್ನು ನಾವು ಮಕ್ಕಳಿಗೆ ಸ್ನ್ಯಾಕ್ ಕೊಡ್ಬೋದು. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಯಾವ ಟಿಪ್ನ ಫಾಲೋ ಮಾಡಬೇಕು ಅಂತಂದರೆ, ಊಟಕ್ಕೆ ಮತ್ತು ಸ್ನ್ಯಾಕ್ಗೆ ಒಂದು ಗುಡ್ ಅಮೌಂಟ್ ಆಫ್ ಟೈಮ್ ಅಷ್ಟು ಗ್ಯಾಪ್ ಇರಬೇಕಾಗತ್ತೆ. ಇಲ್ಲ ಅಂತಂದರೆ ಮಕ್ಕಳು ಊಟ ಮಾಡೋದಿಲ್ಲ. ಆವಾಗ ಮಾಮೀಸ್ಗೆ ಸ್ಟ್ರೆಸ್ ಆಗುತ್ತೆ. ಆ ಸ್ಟ್ರೆಸ್ನ ನಾವು ಮಕ್ಕಳ ಮೇಲೆ ಹಾಕ್ತೀವಿ. ಆ ಸ್ಟ್ರೆಸ್ ಆಗಬಾರ್ದು ನಿಮಗೆ ಆ್ಯಂಡ್ ಆ ಒಂದು ಮಕ್ಳಿಗೂ ಸಹ ಸ್ಟ್ರೆಸ್ ಆಗಬಾರ್ದು ಅಂತಂದರೆ ಕರೆಕ್ಟ್ ಟೈಮ್ ಗ್ಯಾಪ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಸೊ ಈ ರೀತಿ ಚಿಕ್ಕ ಒಂದು ಸರ್ಕಲ್ಸ್ ಪ್ಯಾನ್ ಕೇಕ್ನ ನಾನು ಮಾಡ್ಕೊಂಡಿದ್ದೆ. 5 to 6 ಪ್ಯಾನ್ ಕೇಕ್ ಆಗಿದೆ 2 ಸ್ಪೂನಲ್ಲಿ. ಸೊ ನೀವು ನೋಡ್ಬೋದು, ಥಾಟ್ಸ್ ಆ್ಯಂಡ್ ಮಾಮ್ಸ್ ಅವರು ಕಳಿಸ್ಕೊಟ್ಟಿರುವ ಈ ಪ್ಯಾನ್ ಕೇಕ್ ಮಿಕ್ಸ್ ನನಗೆ 4 ಮಂತ್ಸಿಂದ ನಾನು ಯೂಸ್ ಮಾಡ್ತಿದ್ದೀನಿ. ಅಂತಂದರೆ ನೀವೇ ಇಲ್ಲಿ ನೋಡ್ಬೋದು, ಜಸ್ಟ್ ನಾನು 2 ಸ್ಪೂನ್ ಅಷ್ಟೇ ತೊಗೊಂಡಿದ್ದು, ಒಂದು 1/4 ಗ್ಲಾಸ್ ಅಷ್ಟು ಹಾಲು ಹಾಕಿದ್ದೆ. ಎಷ್ಟು ಜಾಸ್ತಿ ಆಗಿದೆ ಇದರಲ್ಲಿ ಅಂತಂದರೆ, ಒಂದು ದೊಡ್ಡ ಪೀಸ್ ಅಷ್ಟು ಅದಿತಿ ತಿಂದರೆ ಇನ್ನು ಚಿಕ್ಕ ಪೀಸ್ ಎಲ್ಲ ನಾನು ತಿಂತೀನಿ. ಕೆಲವೊಂದು ಸಲ ಅವ್ರು 2-3 ಚಿಕ್ಕ ಪೀಸಸ್ ತಿಂತಾರೆ. ಇದು ಫೇವ್ರೆಟ್. ಆ್ಯಂಡ್ ಮಾಮೀಸ್ಗೂ ನ್ಯೂಟ್ರಿಷನ್ ಬೇಕಲ್ಲ ಅವ್ರಿಗೂ ಅಂತಂದರೆ, ಬ್ರೆಸ್ಟ್ ಫೀಡಿಂಗ್ ನಾನು ಮಾಡ್ತಿರೋದ್ರಿಂದ ನನಗೂ ನ್ಯೂಟ್ರಿಷಿಯಸ್ ಆಹಾರ ಬೇಕು. ಅದಕ್ಕೋಸ್ಕರ ಇದನ್ನು ನಾನು ತಿಂತೀನಿ. ಇದನ್ನು ಬ್ರೆಸ್ಟ್ ಫೀಡಿಂಗ್ ಮಾಮೀಸು ಸಹ ತಿನ್ಬೋದು. ತುಂಬ ಒಳ್ಳೆಯದು. ಇದರಲ್ಲಿ ಯಾವುದೇ ರೀತಿ ಪ್ರಿಸರ್ವೇಟಿವ್ಸು ಇರೋದಿಲ್ಲ. ಮಕ್ಕಳಿಗೆ ಬ್ರೆಸ್ಟ್ ಫೀಡ್ ಮಾಡ್ತಿದ್ದೀವಿ ಅಂತಂದರೆ ಇಟ್ಸ್ ಹೆಲ್ದಿ ಆ್ಯಂಡ್ ಟೇಸ್ಟಿ. ಈ ಹೆಲ್ದಿ ಟೇಸ್ಟಿ ಯಮ್ಮಿ ಪ್ಯಾನ್ ಕೇಕ್ ರೆಸಿಪಿನ ನೀವು ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಖಂಡಿತವಾಗ್ಲೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಏನಕ್ಕಂತಂದರೆ, ನಾನು ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದ್ದಂತಹ ಸೂಪ್ ರೆಸಿಪಿನ ಮತ್ತು ಕಿಚಡಿ ರೆಸಿಪಿನ ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿದ್ರಿ. ಆ ಕಮೆಂಟ್ನ ನೋಡಿದಾಗ ನಂಗೆ ತುಂಬ ಖುಷಿ ಆಗುತ್ತೆ. ಓ ಮೈ ಗಾಡ್, ಮಗು ಇಷ್ಟಪಟ್ಟು ತಿಂತಿದೆ ಅಂತಂದರೆ ಅದಕ್ಕಿಂತ ಇನ್ನೇನು ಖುಷಿ ಬೇಕು ಅಲ್ವಾ, ಆ್ಯಸ್ ಅ ಮಾಮ್ ಆಗಿ ನನಗೂ. ಸೊ ತುಂಬ ಖುಷಿ ಆಗುತ್ತೆ. ಈ ರೀತಿ ಜಾಸ್ತಿ ಫುಡ್ ರೆಸಿಪೀಸ್ನ ನಾನು ಟ್ರೈ ಮಾಡಬೇಕು ಆ್ಯಂಡ್ ನಿಮಗೂ ಸಹ ಶೇರ್ ಮಾಡಬೇಕು ಅಂತಂದರೆ ನಿಮ್ಮ ಕಮೆಂಟ್, ನಿಮ್ಮ ಲೈಕ್ ಆ್ಯಂಡ್ ನಿಮ್ಮ ಸಬ್ಸ್ಕ್ರಿಪ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಸಿ ಯು, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಸೊ ಇನ್ನೂ ಹೆಚ್ಚಿನ ರೆಸಿಪೀಸ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ ಆ್ಯಂಡ್ ಅದಿತಿಗೂ ಸಹ ಟ್ರೈ ಮಾಡ್ತಾನೇ ಇದ್ದೀನಿ. ಅದಿತಿಗೂ ತುಂಬ ಇಷ್ಟ ಡಿಫ್ರೆಂಟ್ ಫುಡ್, ಡಿಫ್ರೆಂಟ್ ಟೇಸ್ಟ್ ಮಾಡ್ತಾರೆ ಅದಿತಿನೂ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.